ಹಲೋ ಎಲ್ರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತೀನಿ, ಯಾಕಂತಂದರೆ ಒಂದು 3-4 ಡೇಸಿಂದ ಎಷ್ಟೇ ಜನ ಕಮೆಂಟ್ಸ್ ಮಾಡಿದ್ರು ರಿಪ್ಲೈ ಕೊಡೋಕೆ ಆಗ್ತಿರ್ಲಿಲ್ಲ. ಸೊ ಏನಂತಂದರೆ ಬ್ರೋ ಮೆಸೇಜ್ ಮಾಡಿದ್ದೀವಿ, ಅದಕ್ಕೆ ಅಟ್ಲೀಸ್ಟ್ ರಿಪ್ಲೈ ಆದರೂ ಕೊಡಿ ಅಂತ. ಯಾಕಂದ್ರೆ ನನಗೂ ಕೂಡ ಎಕ್ಸಾಮ್ ಇತ್ತು ಮತ್ತು ನಂದು ವರ್ಕ್ ಬ್ಯುಸಿ. ಸೊ ಅದರಿಂದ ಮತ್ತು ಲೈವ್ ಬಂದಾಗ ತಿಳಿಸಿದ್ನಲ್ಲ ಅಂಥೇಳಿ ರಿಪ್ಲೈ ಕೊಡೋಕ್ಕಾಗಿರಲಿಲ್ಲ. ಸೊ ಪ್ಲೀಸ್ ಡೋಂಟ್ ಮೈಂಡ್, ಸಾರಿ. ಈಗ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂತಂದರೆ, ಯಾರೆಲ್ಲ ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ಗೆ ಅಪ್ಲಿಕೇಶನ್ ಹಾಕಿರಿ ಅದರ್ ಯೂನಿವರ್ಸಿಟಿಯವರು, ನಿಮಗೆ ಒಂದು ಕಡೆದಾಗಿ ಇನ್ನೂ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಮುಗಿಯೋ ಒಳಗಡೆ ನಿಮ್ಮದು ರಿಸಲ್ಟ್ ಬಂದಿಲ್ಲ ಅಂತ ತುಂಬ ಜನ ಹೇಳ್ತಿದ್ರಿ. ಇವಾಗ ನೀವು ಆಫ್ಲೈನಲ್ಲಿ ರಿಸಲ್ಟ್ನ ಸಬ್ಮಿಟ್ ಮಾಡ್ಬೋದು. ಆಫ್ಲೈನಲ್ಲಿ ರಿಸಲ್ಟ್ನ ಸಬ್ಮಿಟ್ ಮಾಡ್ಬೋದು ಬಿಫೋರ್ 17th September 17th, ಬಿಫೋರ್ ಸೆಪ್ಟೆಂಬರ್ 17 12 PM, ಬಿಫೋರ್ ಸೆಪ್ಟೆಂಬರ್ 17 12 PM, ಬಿಫೋರ್ ಸೆಪ್ಟೆಂಬರ್ 12 PM ಒಳಗಡೆ ನಿಮ್ಗೇನಾದ್ರು ರಿಸಲ್ಟ್ ಬಂತು ಅಂತಂದರೆ ಆ ರಿಸಲ್ಟ್ ಕಾಪಿ ಏನಿದೆ ನೀವು ಅದನ್ನು ತಗೊಂಡೋಗಿ ಡೈರೆಕ್ಟಾಗಿ ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ಸಬ್ಮಿಟ್ ಮಾಡ್ಬೋದು. ಸೊ ಇದು ಅಫಿಷಿಯಲಾಗಿ ಯೂನಿವರ್ಸಿಟಿ ವೆಬ್ಸೈಟಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಒಂದು ಕಡೆ ಚಾನ್ಸು. ಮೇ ಬಿ ಈ ಡೇಟ್ ಇನ್ನೂ ಎಕ್ಸ್ಟೆಂಡ್ ಆಗೋಲ್ಲ, ಇನ್ನು ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಆಗೋಲ್ಲ ಡೇಟು. ಸೊ ಯಾರೆಲ್ಲ ನೀವು ಡೇಟ್ ಮುಗ್ದಾದ್ಮೇಲೆ ಒಂದು 3-4 ಡೇಸ್ ಬಿಟ್ಟು ರಿಸಲ್ಟ್ ಬಂದಿದೆ ಅವರು ಅದರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಅವ್ರಿಗೆ ಮಾತ್ರ ಹೇಳ್ತಾ ಇರೋದು ನಾನಿದು. ಸೊ ನಿಮ್ಗೇನಾದ್ರು ರಿಸಲ್ಟ್ ಬಂದಿದ್ದರೆ ಅದನ್ನು ನೀವು ಖುದ್ದಾಗಿ ನಿಮ್ಮ ರಿಸಲ್ಟ್ ಶೀಟ್ ಏನಿದೆ ಅದಕ್ಕೆ ನಿಮ್ಮ ಕಾಲೇಜ್ ಕಡೆಯಿಂದ ಅಟೆಸ್ಟ್ ಮಾಡಿಸಿ. ನಿಮ್ಮ HOD ಇಲ್ಲ ಅಂತಾರೆ ನಿಮ್ಮ ಪ್ರಿನ್ಸಿಪಲು. ಸೊ ಅವ್ರ ಕಡೆಯಿಂದ ಅಟೆಸ್ಟ್ ಮಾಡಿಸಿ ಅದನ್ನು ಡಿಪಾರ್ಟ್ಮೆಂಟ್ ಸಬ್ಮಿಟ್ ಕೊಟ್ಟರು ಕೂಡ ಆಗುತ್ತೆ. ಸೊ ದೇ ವಿಲ್ ಕನ್ಸಿಡರ್ ಇಟ್, ಸರಿನಾ? ಸೊ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮಾಡಿ ಜೊತೆಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದಾರೆ ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಇವೆಲ್ಲ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.